ನಿಮ್ಮ 10 ವರ್ಷದ ಲವ್ ಯಾಕೆ ಬ್ರೇಕಪ್ ಆಯ್ತು ಅಂತ ಗೊತ್ತಿದ್ಯಾ ಸ್ನೇಹಿತರೆ? ಯಾಕಂದ್ರೆ ಅವ್ರು ನಿಮ್ ಸೋಲ್ ಮೇಟ್ ಅಲ್ಲ, ಕಾರ್ಮಿಕ್ ಪಾರ್ಟ್ನರ್. ಎಲ್ಲರ ಲೈಫಲ್ಲಿ ಅವ್ರದೇ ಕರ್ಮ ಅಂತ ಇರುತ್ತೆ. ಅದಕ್ಕೋಸ್ಕರ ನೀವು ಒಂದ್ ಪರ್ಸನ್ ನ ಮೀಟ್ ಆಗ್ತೀರಾ. ಅವ್ರು ಇಲ್ದೇ ಇದ್ರೆ ನಿಮ್ ಜೀವನವೇ ಮುಂದೆ ಹೋಗಲ್ಲ ಅಂತ ಅನ್ಕೊಂಡಿರ್ತೀರಾ. ಬಟ್ ಅವರು ನಿಮ್ ಲೈಫ್ ಅಲ್ಲಿ ಸ್ವಲ್ಪ ಪಾಠ ಕಲ್ಸೋಕೆ ಬಂದಿರ್ತಾರೆ, ನಿಮ್ ಜೊತೆ ಎಂಡ್ ವರ್ಗು ಬದುಕಕ್ಕಲ್ಲ. ನೀವು ಅವ್ರ ಮೇಲೆ ಕೋಪ ಆಗಿರೋದು, ಹೇಟ್ ಮಾಡೋದು ಇರ್ಲೇಬಾರ್ದು. ಇನ್ಫ್ಯಾಕ್ಟ್ ನೀವು ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅವ್ರು ನಿಮ್ಗೆ ತುಂಬಾ ವಿಷಯನ ಕಲಿಸ್ತಾರೆ. ಒಂದು ಸೋಲ್ಮೇಟ್ ಹಾಗೂ ಕಾರ್ಮಿಕ್ ಪಾರ್ಟ್ನರ್ ಡಿಫ್ರೆನ್ಸ್ ಏನು ಅಂದ್ರೆ, ಕಾರ್ಮಿಕ್ ಪಾರ್ಟ್ನರ್ ಜೊತೆ ಒಂದ್ ಕಡೆ ಫುಲ್ ಇಂಟೆನ್ಸ್ ಲವ್, ಇನ್ನೊಂದ್ ಕಡೆ ಜಗಳ, ಇನ್ಸೆಕ್ಯೂರಿಟಿ ಇರುತ್ತೆ. ಬಟ್ ಅದೇ ಸೋಲ್ಮೇಟ್ ಜೊತೆ ನೀವು ಯಾವಾಗ್ಲೂ ಶಾಂತಿಯಲ್ಲಿ ಇರ್ತೀರಾ, ಟ್ರಸ್ಟ್ ಅದಷ್ಟಕ್ಕೆ ಬಂದಿರುತ್ತೆ. ಕಾರ್ಮಿಕ್ ಪಾರ್ಟ್ನರ್ ಜೊತೆ ಪ್ರಾಬ್ಲಮ್, ಕಾನ್ಫ್ಲಿಕ್ಟ್ಸ್ ಇಂದ ನೀವು ಸ್ಟ್ರಾಂಗ್ ಆಗಿರ್ತೀರಾ. ಅದೇ ಸೋಲ್ಮೇಟ್ ಆಗಿರ್ತಾರಲ್ಲ, ಅವ್ರ ಜೊತೆ ಒಂದು ಮ್ಯೂಚುವಲ್ ರೆಸ್ಪೆಕ್ಟ್ ಇರುತ್ತೆ, ಯಾವ ತರದ ಇನ್ಸೆಕ್ಯೂರಿಟಿನೂ ಇರಲ್ಲ. ಅವ್ರು ನಿಮ್ಮವ್ರಲ್ಲ ಅಂತ ಕಾನ್ಸ್ಟೆಂಟ್ ಆಗಿ ಫೀಲ್ ಆದಾಗ ಇಟ್ಸ್ ಓಕೆ ಟು ಲೆಟ್ ಗೋ ಆಫ್ ಸಮ್ವನ್. ಗೊತ್ತಾ ಸ್ನೇಹಿತರೆ, ನಿಮ್ ಕೈಯಲ್ಲಿ ಇರೋದು ಬಿಟ್ಟಾಗ್ಲೇ ನಿಮ್ಗೆ ಯಾವ್ದಾದ್ರು ವ್ಯಾಲ್ಯೂಯೇಬಲ್ ನಿಮ್ ಕೈಗೆ ಸಿಗೋದು.